ಗೀತಕ್ಕ ಊಟಕ್ಕೆ ಕೂತ್ರಾ? ಹೌದು ಕೂತೆ. ಏನೆಲ್ಲ ಉಂಟು ಬಟ್ಲಲ್ಲಿ ಇವತ್ತು? ನೋಡಿ, ವಿನಾಯಕಂದು ತಿಮರೆ ಚಟ್ನಿ, ಹಾ. ಪ್ರಿಯಕ್ಕಂದು ಬಗಡೆ ಕೊದ್ದೆಲ್ಲ ಕಣಿಲೆ ಮತ್ತೆ ಅಂಬಡೆ ಎಲ್ಲ ಹಾಕಿ, ಇದು ನಂದು ಉಪ್ಪಿನಕಾಯಿದು ಗೊಜ್ಜು ಹಾಗೆ ಹೇಳಿದಲ್ಲ ಅದೇ. ಮತ್ತೆ ಅಕ್ಷತಕ್ಕಂದು ಸಣ್ಣ ಪೋಳೆ ಸೋಳೆದು, ಇದು ಪಗಿಲ ಪೋಡಿ ನಂದು. ಮತ್ತೆ ಅನ್ನ ವಿದ್ಯೆ ಮಾಡಿ ತಂದದ್ದು ಇವತ್ತು. ಇನ್ನು ಕುಳ್ತಾ ಕಡಿ ಸುಧಕ್ಕಂದು, ಆಮೇಲೆ ವೆಂಟಿದು ಉಕ್ಕರಿ ಅಕ್ಷತಕ್ಕಂದು, ಆಮೇಲೆ ಬೆಳ್ಳುಳ್ಳಿದು ತಂಬಳಿ ವಿದ್ಯೆ ಮಾಡಿದ್ದು, ವಿನಾಯಕಂದು ಸ್ಪೆಷಲ್ ಹೋಳಿಗೆ, ಮತ್ತೆ ಅವರ ಮನೆಯ ತುಪ್ಪ ಮುಳುಕ ಮರ್ತೋಯ್ತು, ಸಾರಿ, ಇದು ವಿದ್ಯೆ ಮಾಡಿದ ಮುಳುಕ. ಎಲ್ರಿಗೂ ನಮಸ್ಕಾರ. ನಾಟ್ ಜಸ್ಟ್ ಸ್ಪೈಸಸ್ಗೆ ಎಲ್ರಿಗೂ ಸ್ವಾಗತ. ಮಳೆಗಾಲದ ಒಂದು ದಿನ ಊಟದ ಕಾರ್ಯಕ್ರಮ ಮಾಡುವ ಎಂದು ಸುಧಕ್ಕ ನನಗೆ ಹೇಳಿದ್ರು. ಹಾಗಾಗಿ ನಾವೆಲ್ಲರೂ ಇವತ್ತು ಬಂದು ಇಲ್ಲಿ ಸೇರಿದ್ದೇವೆ. ಮತ್ತೆ ಇವತ್ತು ಎಂತ ನಮಗೆಲ್ಲ ಸ್ಪೆಷಲ್? ನಿಮ್ಮದು ಸ್ಪೆಷಲ್ ಎಂತೆಲ್ಲ, ನಾನು ಅಂಬೆ ಗೊಜ್ಜು ತರ್ತೇನೆ ಅಂತ ಹೇಳಿದ್ದೆ ನಿಮ್ಮ ಹತ್ರ. ಮತ್ತೆ ನಿನ್ನೆ ಅಂಗಡಿಯಿಂದ ತಂದ ಮಾವಿನಕಾಯಿ ನೋಡುವಾಗ ಅದು ಉಪ್ಪಿಗೆ ಹಾಕಿದ್ದು ಕಾಯಿಯೇ ಉಂಟದು. ಈಗ ಎಂತ ಮಾಡುದು, ವಿದ್ಯನ ಹತ್ರ ಅಂಬೆ ಗೊಜ್ಜು ಅಂತ ಹೇಳಿದ್ದೇನೆ ಅಂತ ಹೇಳುವಾಗ ನನಗೆ ಒಂದು ಹೀಗೆ ಐಡಿಯಾ ಆಯಿತು. ಉಪ್ಪಿನ ಕಾಯಿ ಉಂಟಲ್ಲ, ಹೌದು, ಅದ್ರಲ್ಲಿ ಮಾವಿನ ಕಾಯಿ ಇರ್ತದಲ್ಲ, ಅದನ್ನ ಹಾಕಿ ಗೊಜ್ಜು ಮಾಡಿದ್ರೆ ಹೇಗೆ ನೋಡುವ ಅಂತೇಳಿ ಒಂದು ಆಲೋಚನೆ ಆಯ್ತು. ಅದಕ್ಕೆ ಇವತ್ತು ನಾನು ಅದು ಉಪ್ಪಿನಕಾಯಿಯಿಂದ ಮಾವಿನಕಾಯಿ ತೆಗೆದು ತೊಳಿಲಿಲ್ಲ, ಅದಾಗೆ ಸ್ವಲ್ಪ ಮಸಾಲೆ ಸಮೇತ, ಅಂದ್ರೆ ಸ್ವಲ್ಪ ಟೇಸ್ಟ್ ಕೊಡ್ತಲ್ಲ, ಟ್ವಿಸ್ಟ್ ಮಾಡಿ ಅದು ಗೊಜ್ಜು ತಂದಿದ್ದೇನೆ. ಮತ್ತೆ ಪಗಿಲ ಪೌಡಿ ತಂದಿದ್ದೇನೆ. ಆಯ್ತಾಯ್ತು, ನೋಡುವ ಟೇಸ್ಟ್ ಹೇಗೆ ಆಗಿದೆ ಅಂತ. ಸುಧಾಕ, ನಮ್ಗೆ ಎಂತ ನಿಮ್ದು ಇವತ್ತು ಸ್ಪೆಷಲ್? ವಿದ್ಯಾ, ಇವತ್ತು ನಾನು ಹುರುಳಿ ಸಾರು ತಂದಿದ್ದೇನೆ. ನಾವು ಹೇಳ್ತೇವಲ್ಲ ಕುಳ್ತಾ ಕಡಿ ಅಂತ ಹೇಳಿ, ಅದನ್ನು ತಂದಿದ್ದೇನೆ. ಸರಿ, ಎಲ್ಲ ಒಳ್ಳೆ ಬೆಳ್ಳುಳ್ಳಿ ಎಲ್ಲ ಹಾಕಿ ಒಗ್ಗರಣೆ ಮಾಡಿ ತಂದಿದ್ದೇನೆ. ಆಯ್ತು ಸುಧಾಕ, ಥ್ಯಾಂಕ್ ಯು. ಸುಧಾಕ, ಎಂತ ಇವತ್ತು ಸ್ಪೆಷಲ್? ಹಾಯ್ ವಿದ್ಯಾ, ಇವತ್ತು ನಾನು ಇದು ಹಲಸಿನಕಾಯಿ ಉಪ್ಪಿಗೆ ಸೋಳೆ ಹಾಕ್ತೇವೆ, ಅದ್ರದ್ದು ದೋಸೆ, ಖಾರ ದೋಸೆ, ಮತ್ತೆ ವೆಂಟಿದ್ದು ಉಕ್ಕರಿ. ಹೌದಾ? ಕಳಸಣ. ನೋಡುವ, ಟ್ರೆಡಿಷ್ನಲ್ ಅಲ್ಲ? ಹೌದೌದು. ಓಕೆ. ಪ್ರಿಯಕ್ಕ, ಇವತ್ತು ಎಂಥದ್ದು ನಮಗೆ ಸ್ಪೆಷಲ್? ನಾನು ಬಗಡೆ ಕೊದ್ದಲ್ಲ ಕಣಲೆ ಹಾಕಿ ಬಗಡೆ ಕೊದ್ದಲ್ ತಂದಿದ್ದೇನೆ. ಆಯ್ತಾಯ್ತು, ಥ್ಯಾಂಕ್ ಯು. ಸುಧಕ್ಕ, ಹಾಯ್. ಎಂಥದ್ದು ನಮಗೆ ಇವತ್ತು ಸ್ಪೆಷಲ್ ತಂದಿದ್ದೀರಿ? ಹಲಸಿನ ಹಣ್ಣಿನ ಪಾಯಸ ಮಾಡಿದ್ದೇನೆ. ಸೀಸನಲ್ ಅಲ್ಲ? ಹೌದು. ನಂಗೆ ಈಗಲೇ ತಿನ್ಬೇಕಂತ ಆಗ್ತಾ ಉಂಟು. ಹಾಗೆ ತಿನ್ನುವ. ಆಯ್ತಾಯ್ತು. ಇವತ್ತೆಂಥದ್ದು ಸ್ಪೆಷಲ್? ಒಬ್ಬಟ್ಟ? ಒಬ್ಬಟ್ಟು ಉಂಟೆ, ಬೆಲ್ಲ ಹಾಕಿ ಒಬ್ಬಟ್ಟು ಮಾಡಿದ್ದೇನೆ. ಮತ್ತೆ ತಿಮರೆ ಚಟ್ನಿ. ಒಬ್ಬಟ್ಟಿದ್ದು ಸ್ಪೆಷಲಿಸ್ಟ್ ವಿನಯ ಪಾಠಕ್, ನಮ್ಮ ಕಾರ್ಕಳದ್ದು. ನಂಗೀಗ ಎಂತೆಲ್ಲ ಉಂಟಂತ ನೋಡ್ಬೇಕೀಗ. ವಿದ್ಯಾ. ಹಾಯ್ ಗೀತಕ್ಕ. ವಿದ್ಯಾ, ನೀನೇನ್ ಮಾಡಿದ್ದು ಇವತ್ತು? ನಾನಿವತ್ತು ನಿಮ್ಗೆಲ್ಲರಿಗೆ ಸಹ ಬೆಳ್ಳುಳ್ಳಿ ತಂಬಳಿ ಹಾಗೂ ಮುಳಿಕ ಮಾಡಿದ್ದೇನೆ. ಎಲ್ಲರ ಅಡುಗೆಯು ಸೂಪರ್ ಆಗಿತ್ತು. ನಮ್ಮ ಮನೆಯ ಜವಾಬ್ದಾರಿಯ ಆಯಾಸವನ್ನು ತೆಗೆಯುತ್ತಾ, ಹರಟೆ ಹೊಡೆಯುತ್ತಾ ಚೆನ್ನಾಗಿ ಊಟ ಮಾಡಿದೆವು. ಖಾರಕ್ಕನುಸಾರವಾಗಿ ಒಣಮೆಣಸು, 4 ಅಮಟೆಕಾಯಿ, 1 ದೊಡ್ಡ ಗೆಡ್ಡೆ ಬೆಳ್ಳುಳ್ಳಿ. ಅಮಟೆಕಾಯನ್ನು ನಾನು ಉಪ್ಪಿಗೆ ಹಾಕಿ ಇಟ್ಟಿದ್ದೆ, ಅದರಿಂದ ನಾನು 4 ಅಮಟೆಕಾಯನ್ನು ಕರಿಗೆ ತಗೊಂಡದ್ದು. ಅಮಟೆಕಾಯನ್ನು ಚೆನ್ನಾಗಿ ಜಜ್ಜಿ ಅದರ ಸಿಪ್ಪೆಯನ್ನು ಮಸಾಲೆಗೆ ಕಡಿಯುವಂಥದ್ದು. ಅಮಟೆಕಾಯಿಗೆ ಚೆನ್ನಾಗಿ ಉಪ್ಪು ತಾಗಿದೆ, ಆದ ಕಾರಣ ತಂಬಳಿಗೆ ರುಚಿ ನೋಡಿ ಉಪ್ಪನ್ನು ಹಾಕ್ಕೊಳ್ಳಿ. ರುಚಿಗೆ 2 ಹಸಿಮೆಣಸಿನಕಾಯಿ ಕೂಡ ಹಾಕ್ತಾ ಇದ್ದೇನೆ. ಸ್ವಲ್ಪ ನೀರು ಹಾಕಿ ಕಡಿಯುವ ಚಟ್ನಿ ಥರ. ನೋಡಿ, ಇದನ್ನು ನೀವು ಚಟ್ನಿ ಥರ ಯೂಸ್ ಮಾಡ್ಕೊಳ್ಬಹುದು, ಬೆಳ್ಳುಳ್ಳಿ ಚಟ್ನಿ. ಇದನ್ನು ಸ್ವಲ್ಪ ತೆಳು ಮಾಡಿಕೊಂಡ್ರೆ ಇದೇ ತಂಬಳಿ. ಇದನ್ನು ಕಾಯಿಸಲಿಕ್ಕೆ ಇಲ್ಲ, ಇದೇ ರೀತಿ ನಾವು ಯೂಸ್ ಮಾಡುವಂಥದ್ದು. ಇದಕ್ಕೆ ಬೇಕಾದರೆ ಬೆಳ್ಳುಳ್ಳಿ ಒಗ್ಗರಣೆಯನ್ನು ಹಾಕ್ಕೊಳ್ಬಹುದು, ಹಾಕದೇ ತಿನ್ನಬಹುದು. ತುಂಬ ರುಚಿಯಾಗಿರ್ತದೆ. ನೀವು ಕೂಡ ಮನೆಯಲ್ಲೊಮ್ಮೆ ಟ್ರೈ ಮಾಡಿ ನೋಡಿ. ನಾನು ಜಜ್ಜಿದ ಅಮಟೆಕಾಯನ್ನು ಕೂಡ ಎಲ್ಲವನ್ನು ಇದಕ್ಕೆ ಹಾಕಿಬಿಟ್ಟೆ, ಯಾಕಂದರೆ ಅದರ ರುಚಿ ಕೂಡ ತುಂಬ ಚೆನ್ನಾಗಿ ಬರ್ತದೆ. ರುಚಿ ನೋಡಿ ಬೇಕಾದಲ್ಲಿ ಉಪ್ಪನ್ನು ಹಾಕ್ಕೊಳ್ಬಹುದು.
ವಿಡಿಯೋ ನೋಡಿ ಸಹಕರಿಸಿದ್ದಕ್ಕೆ ಎಲ್ಲರಿಗೂ ವಂದನೆಗಳು.